ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಪರ ಆಡಳಿತ ನೀಡುವುದರೊಂದಿಗೆ ಹೆಮ್ಮೆಯ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರ ಸಾಧನೆ ಮಾತ್ರ ಶೂನ್ಯ ಎಂದು ಆರೋಪ ಮಾಡಿದ ಶರಣಪ್ಪ ಆರ್ತಳ್ವಾರ್. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ದೀರ್ಘಾವಧಿ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಇವತ್ತು ಇಡೀ ಎಲ್ಲ ಕಡೆ ಅವರ ಬೆಂಬಲಿಗರು ಮತ್ತು ಅನುಯಾಯಿಗಳು ಏನೇನೋ ಒಂದು ವಿಜೃಂಭಣೆಯಿಂದ ಸನ್ಮಾನ ಮತ್ತು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ. ದೇವರಾಜ ಅರಸುರನ್ನು ಹೋಲಿಕೆ ಮಾಡಿ ಇವತ್ತು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾವು ಇಷ್ಟೇ ಕೇಳ್ತಕ್ಕಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ನೀವು 2 ಅವಧಿ ಮುಖ್ಯಮಂತ್ರಿ ಆಗಿದ್ರಿ. ನೀವು ಆ ಅವಧಿಯಲ್ಲಿ ಇವತ್ತೇನು ದಿವಂಗತ ಡಿ ದೇವರಾಜ ಅರಸು ಅವರು 7 ವರ್ಷ 239 ದಿನಗಳು ಆಗಿವೆ. ಅವರು 239 7 ವರ್ಷ 239 ದಾಟಿ ಮೇಲೆ ಬಂದಿದ್ದೀನಿ, ಅವಕ್ಕಿಂತ ಜಾಸ್ತಿ ನಾನು ಸೈಡ್ ಹೊಡೆದಿದ್ದೀನಿ ಅಂತಕ್ಕಂಥದ್ದು ಮತ್ತು ದಿನಗಳು ಹೇಳ್ತಾ ಇದ್ದೀರಿ. ದಿನಗಳು ಮುಖ್ಯ ಅಲ್ಲ. ದಿವಂಗತ ದೇವರಾಜ ಅರಸು ಅವರು 1973ರಲ್ಲಿ ಪ್ರಪ್ರಥಮವಾಗಿ ರಾಜ್ಯದ ಮುಖ್ಯಮಂತ್ರಿ ಆದ ನಂತರ ಅನೇಕ ಧ್ವನಿ ಇರಲಾರ್ದಂಥ ಸಮಾಜವನ್ನು, ಶೋಷಣೆಗೆ ಒಳಗಾದಂಥ ಜನ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಗಂದು ಗೊತ್ತು ಇರಲಾದಂಥ ಸಮಾಜವನ್ನು ಗುರುಸ್ತಕ್ಕಂಥ ಕೆಲಸ ಇವತ್ತ ದಿವಂಗತ ಡಿ ದೇವರಾಜ ಅರಸು ಮಾಡಿದರು. ಉದಾಹರಣೆವಾಗಿ ಹೇಳಬೇಕಾದ್ರೆ ಇವತ್ತು ಹಿಂದಕ್ಕೆ ಭಾಳಷ್ಟು ಮೂಢನಂಬಿಕೆಗಳು ಇದ್ದವು. ಜೀತ ಪದ್ಧತಿ ಅಂತಕ್ಕಂಥದ್ದು ಇವತ್ತ ಅದು ಒಂದು ರದ್ದು ಮಾಡಿದರು ದಿವಂಗತ ದೇವರಾಜ ಅರಸರು. ಮಲ ಹೊರ್ತಕ್ಕಂಥ ಒಂದು ಯೋಜನೆ ಇತ್ತವಾಗ ಅದನ್ನು ಕೂಡ ಇವತ್ತು ಆ ಕಾಯ್ದೆ ರದ್ದು ಮಾಡಿದರು. ಉಳುವನೇ ಹೊಲದ ಒಡೆಯ ಅಂತಕ್ಕಂಥದ್ದು, ಯಾರು ಶ್ರಮ ಪಡ್ತಾನ ಯಾರು ಅವನೇ ಅದು ಒಡೆಯ ಅಂತಕ್ಕಂಥದ್ದು. ಅನೇಕ ಜನ, ಸಾವಿರಾರು ಜನ ಪದವೀಧರ ನಿರುದ್ಯೋಗಿ ಯುವಕರು ಪದವಿ ಮುಗಿಸ್ಕೊಂಡು ನಿರುದ್ಯೋಗಿ ಆಗಿದ್ದರು. ಅವರಿಗೆ ಸ್ಟೈಫಂಡ್ರಿ ಗ್ರಾಜುಯೇಟ್ ಅಂತಕ್ಕಂಥ ಶಾಸನವನ್ನು ಕೊಟ್ಟಂಥ ಕೀರ್ತಿ ಅವರು. ಅವಾಗಿನ ಸಂದರ್ಭದಲ್ಲಿ ಎಲ್ಲೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಹೋಗ್ಬೇಕಾದ್ರೆ ಅವ್ರಿಗೆ ಬೆಂಬಲ ಕೈ ನಿಲ್ಲಬೇಕು, ಅವ್ರ ಹೋಮ್ ಗಾರ್ಡ್ ಮಾಡಿದಂಥದ್ದು ದೇವರಾಜ ಅರಸು ಅವರು. ಇಂಥ ಅನೇಕ ಯೋಜನೆಗಳು ಇವತ್ತು ದೇವರಾಜ ಅರಸು ಕೊಟ್ಟಿದ್ದಾರೆ. ಇವತ್ತು ಮೈಸೂರು ಜಿಲ್ಲೆಯವರು ತಾವು ಮತ್ತು ದೇವರಾಜ ಅರಸು ಅವರು ಅವರಿಗೆ ಇಷ್ಟು ನಿಮ್ಮಷ್ಟಿರ್ತಕ್ಕಂಥ ಬೆಂಬಲ ಯಾವುದೂ ಇರಲಿಲ್ಲ, ಸಮಾಜದ ಬೆಂಬಲ ಇರಲಿಲ್ಲ ಅವರಿಗೆ. ಒಂದು ಅಲ್ಪ ಸಮಾಜದಲ್ಲಿರ್ತಕ್ಕಂಥ ಇಂದ್ರವರಲ್ಲಿರ್ತಕ್ಕಂಥ ಒಂದು ಅರಸು ಸಮಾಜದಲ್ಲಿ ಬಂದು ಆ ಸಮಾಜಕ್ಕಷ್ಟೇ ನೋಡಲಿಲ್ಲ, ಇಡೀ ಎಲ್ಲ ಶೋಷಣೆಗೆ ಒಳಗಾದಂಥ ಸಮಾಜವನ್ನು ಗುರುತಿಸಿ ನ್ಯಾಯ ಕೊಟ್ಟಂಥ ಕೀರ್ತಿ ಶ್ರೇಯಸ್ಸು ಹೊತ್ತು ದಿವಂಗತ ದೇವರಾಜ ಅರಸಿಗೆ. ಅದು ನಿಮಗಲ್ಲ. ಉದಾಹರಣೆವಾಗಿ ಹೇಳಬೇಕಾದ್ರೆ ಇವತ್ತು ಕಲಬುರಗಿ ಜಿಲ್ಲೆಯ ಕಟ್ಟ ಕಡೆ ಇರ್ತಕ್ಕಂಥ ಚಿಂಚೋಳಿ ತಾಲೂಕಿನಿಂದ, ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ದಿವಂಗತ ದೇವೇಂದ್ರಪ್ಪ ಗಾಳಪ್ಪ ಜಮದಾರರನ್ನು 26-27 ವಯಸ್ಸಿನ ಕರ್ಕೊಂಡು ಹೋಗಿ MLA ಮಾಡಿ ಅವರು ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಟ್ಟಂಥದ್ದು, ಒಂದು ಸಮುದಾಯಕ್ಕೆ ನ್ಯಾಯ ಕೊಟ್ಟಂಥದ್ದು ದೇವರಾಜ ಅರಸು ಅವರು. ಅನೇಕ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಧರ್ಮಸಿಂಗರು, DK ನಾಯಕರು ಇರ್ಬೋದು, ಕಾಗೋಡು ತಿಮ್ಮಪ್ಪ ಆಗಿರ್ಬೋದು, MI ಗೋರ್ಪಡೆ ಆಗಿರ್ಬೋದು, 10 ಜನ ಸಮಾಜವನ್ನು ಗುರುತಿಸಿ ರಾಜಕೀಯವಾಗಿ ಪ್ರೇರಣೆ ಕೊಟ್ಟಂಥ, ಶಕ್ತಿ ಕೊಟ್ಟಂಥದ್ದು ಅರಸು ಅವರು. ನಾವು ಕೇಳ್ತಕ್ಕಂಥ ಪ್ರಶ್ನೆ ಅಷ್ಟೇ, ಮಾನ್ಯ ಸಿದ್ದರಾಮಯ್ಯನವರಿಗೆ ದೇವರಾಜ ಅರಸು ಅವರು ಮೈಸೂರು ಬಿಟ್ಟು ಎಲ್ಲಿ ಹೋಗಲಿಲ್ಲ, ಚುನಾವಣೆ ಆಗಲಿ ರಾಜಕೀಯವಾಗಿ. ನೀವು ಚಾಮುಂಡಿಯಿಂದ 3 ಸಲ ಸೋಲ್ತೀರಿ, ಮತ್ತೊಂದು ಗೆದ್ದು ನೀವು ಮತ್ತೆ ಸೋಲ್ತೀವಿ ಅಂತೇಳಿ ಬಾದಾಮಿಗೆ ಹೋದ್ರಿ. ಅದಾದಂತ ಮತ್ತೆ ಕ್ಷೇತ್ರ ಇದು ಮಾಡಿ ವರ್ಣ ಕ್ಷೇತ್ರಕ್ಕೆ ಬಂದಿರಿ. ದಿವಂಗತ ದೇವರಾಜ ಅರಸು ಅದೇ ಕ್ಷೇತ್ರದಿಂದ ಅದೇ ಆಗಿ 7 ವರ್ಷ 239 ದಿನಗಳನ್ನು ಅವರ ಅವಧಿಯಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕಾನೂನಾತ್ಮಕವಾಗಿ ಯೋಜನೆ ಕೊಟ್ಟಂಥ ಕೀರ್ತಿ ಇವತ್ತು ದೇವರಾಜ ಅರಸು ಅವರು. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಐಂದ್ ಅಂತಕ್ಕಂಥದ್ದು ಒಂದು ಸೋಗ ಹಾಕೊಂಡು ಹೇಳ್ಕೊಂಡು ಬರ್ತಕ್ಕಂಥ ನಿಮಗೆ ನೈತಿಕ ಹಕ್ಕಿಲ್ಲ.
ಹಿಂದುಳಿದ ವರ್ಗದ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಕ್ಕಂಥದ್ದಿಲ್ಲ. ಏನು ಮಾಡಿದ್ರಿ ಹೇಳಿ? ಏನು ಮಾಡಿದ್ರಿ ಇವತ್ತು ನೀವು? ಅಭಿವೃದ್ಧಿ ಏನು ಮಾಡಿದಿರಿ? ಎಷ್ಟೋ ಅಭಿವೃದ್ಧಿ ನಿಗಮಗಳು ಇದ್ದರೂ ಕೂಡ ಇವತ್ತು ಅನುದಾನವನ್ನು ಕೊಟ್ಟಿಲ್ಲ ನೀವು. ಒಬ್ಬ ಹೈಂದ್ ಅಂತಕ್ಕಂಥವ್ರು ನೀವು ಮುಖ್ಯಮಂತ್ರಿ ಆದವರು. ಇವತ್ತು 12-13 ನಿಗಮಗಳಿವೆ. ಇವತ್ತು ದೇವರಾಜ ಅಭಿವೃದ್ಧಿ ನಿಗಮವೇ. ಅವತ್ತಿರ್ತಕ್ಕಂಥ ಗಂಗಾ ಕಲ್ಯಾಣ ಆಗಿರ್ಬೋದು, ಅನೇಕ 10 ಯೋಜನೆಗಳು ಇವತ್ತು ನೆನಗುದಿಗೆ ಬಿದ್ದಿವೆ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಅನುದಾನ ಇಲ್ಲ. ಮತ್ತು ಉದಾಹರಣೆವಾಗಿ ಹೇಳ್ಬೇಕಾದ್ರೆ ಅನೇಕ ಇವತ್ತು ನಿಮ್ಮ ಅವಧಿಯಲ್ಲಿ ನಿವೃತ್ತಿಯಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಿವೃತ್ತಿ ನೌಕರರಿಗೆ ಸಂಬಳ ಕೊಡ್ತಕ್ಕಂಥದ್ದಿಲ್ಲ ನಿಮ್ಮಲ್ಲಿ. ಅನೇಕ ಇವತ್ತು ಕೆಲಸ ಮಾಡ್ತಕ್ಕಂಥ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಉದಾಹರಣೆಯಾಗಿ ANMI ಕಾರ್ಯಕರ್ತರು ಇವತ್ತು ಅವ್ರಿಗೆ ಸಂಬಳ ಇಲ್ಲ. ಅನೇಕ 30,000 ಮೇಲ್ಪಟ್ಟು ಇವತ್ತು ANMI ಸರ್ಕಾರಿ ನೌಕರರು ಇವತ್ತು ಅವ್ರ ಸಮಸ್ಯೆ ನೀವು ಕೇಳ್ತಾ ಇಲ್ಲ, ಅವರಿಗೆ ಅನುದಾನ ಕೊಡ್ತಾ ಇಲ್ಲ, ಅವ್ರಿಗೆ ಪಗಾರ ಮಾಡ್ತಾ ಇಲ್ಲ. ಅಂತ ವ್ಯವಸ್ಥೆಯಲ್ಲಿ ನೀವು ನೀವೇ ಕೊಡೋದ್ರ ಬಗ್ಗೆ ಚಿಂತನೆಯಲ್ಲಿದೆ ನಿಮ್ಗೆ? ಕೊನೆಯದಾಗಿ ಹೇಳ್ತೀರಿ ಸರ್? ಈಗ ಸಿದ್ದರಾಮಯ್ಯನವರು ಹಿಂದುಳಿದವರ ಬಗ್ಗೆ ಅವ್ರು ಮಾತಾಡ್ತಕ್ಕಂಥ ನೈತಿಕ ಹಕ್ಕ ಇಲ್ಲ. ಐನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥ ಅವ್ರಿಗೆ ನೈತಿಕ ಹಕ್ಕ ಇಲ್ಲ. ನಿಮ್ಗೆ ಯಾವಾಗ ಇರ್ತಿತ್ತಂದ್ರ ಈ ಎಲ್ಲಾ ಸಮುದಾಯದವರನ್ನ ಒಕ್ಕಟ್ಟಾಗಿ ತಗೊಂಡು ಹೋಗಿದ್ರು, ಅವರು ಸ್ಥಾನಮಾನಗಳು ಕೊಟ್ಟಿದ್ರು, ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗೆ ಅನುದಾನ ಕೊಟ್ಟಿದ್ರು ಅಂದ್ರೆ ನಿಮ್ಗೆ ಹೋಗ್ತಾ ಇದ್ರು. ಈ ನೆಂಪಾಡಿ ನಿಮ್ಮ ಹಿಂಬಾಲಕರಿಗೆ ಹಚ್ಚಿ ಇದನ್ನು ಫೋಜ್ ಹೊಡ್ತಕ್ಕಂಥದ್ದು ಯಾರು ಕೇಳೋದಿಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 2028 ಆಗಿರೋದು, 29 ಆಗಿರೋದು, ಅದು ಪಾಠ ಕಲಿಸ್ತಕ್ಕಂಥ ಜನ ಹಿಂದುಳಿದವರು ಮಾಡ್ತಾ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ಇಲ್ಲೇ ಕೂಡ ಕಲಬುರಗಿಯಲ್ಲಿ ಕೂಡ ಇವತ್ತು ನೀವು ನಿಮ್ಮ ಆಡಳಿತವನ್ನು ಕುಸಿತೋಗಿದೆ. ಒಂದು KDP ಮೀಟಿಂಗ್ ಇಲ್ಲ, ಅಭಿವೃದ್ಧಿ ಮೀಟಿಂಗ್ಗಳು ಆಗ್ತಾ ಇಲ್ಲ. ತಾಲೂಕದ ಅಧಿಕಾರಿಗಳು ಇವತ್ತು ಅನೇಕ ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಗ್ಯಾಂಗ್ ಮಾಫಿಯಾ, ಶಾಣ್ ಮಾಫಿಯಾ ಇಷ್ಟೆಲ್ಲ ನಡೆದನ್ನು ಕೂಡ ಇವತ್ತು ನೀವು ಬಂದೋಬಸ್ತ್ ಮಾಡ್ಲಿಕ್ಕಾಗುತ್ತಿಲ್ಲ. ಜನರ ರಕ್ಷಣೆ ಕೊಡ್ತಕ್ಕಂಥದ್ದು ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಆದಷ್ಟು ಬೇಗ ನೀವು ಒಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ ಅಂತಕ್ಕಂಥದ್ದು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ ಸರ್.